ಮನೋಮಯ ಟಿವಿ ನ್ಯೂಸ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಹೆಡ್ಲೈನ್ಸ್. ಜುಲೈ 15ರೊಳಗೆ ಆಕ್ಷನ್ ಪ್ಲಾನ್ ಸಿದ್ಧಪಡಿಸಿ ಕೆಕೆಆರ್ಡಿಬಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸೂಚನೆ. ಮಾನವ ಅಭಿವೃದ್ಧಿ ಸೂಚ್ಯಂಕ ಹೆಚ್ಚು ಮಾಡಲು ಶ್ರಮವಹಿಸಿ ಸಿಎಂ ಸೂಚನೆ. ಕುವೈಟ್ ಬೆಂಕಿ ದುರಂತದಲ್ಲಿ ಸರಸಂಬ ವ್ಯಕ್ತಿ ಸಾವು, ಸ್ವಗ್ರಾಮಕ್ಕೆ ಶವ ತರಲು ಅಗತ್ಯ ಸಹಕಾರ ಎಂದ ಪ್ರಿಯಾಂಕ್ ಖರ್ಗೆ. ಜೂನ್ 16ರಂದು ವೀರಶೈವ ಲಿಂಗಾಯತ ಬಾಲಕಿಯರ ಹಾಸ್ಟೆಲ್ ಉದ್ಘಾಟನೆ, ಸಚಿವ ಈಶ್ವರ್ ಖಂಡ್ರೆ ಅವರಿಂದ ಉದ್ಘಾಟನೆ. ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಜಂಗಮ ಸಮಾಜದಿಂದ ಭಾರೀ ಪ್ರತಿಭಟನೆ. ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳಿಗೆ ಉಗ್ರ ಶಿಕ್ಷೆ ನೀಡಲು ಒತ್ತಾಯ. ಜೂನ್ 16ರಂದು ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮತ್ತು ಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಸರ್ವಾಧ್ಯಕ್ಷತೆ. ಪೋಕ್ಸೋ ಪ್ರಕರಣದ ಪ್ರಮುಖ ಆರೋಪಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರನ್ನು ಮುಂದಿನ 2 ವಾರಗಳ ಕಾಲ ಬಂಧಿಸದಂತೆ ಹೈಕೋರ್ಟ್ ನಿರ್ದೇಶನ ನೀಡಿದೆ. ಹೀಗಾಗಿ BSY ಅವರಿಗೆ 2 ವಾರಗಳ ಟೆಂಪರರಿ ರಿಲೀಫ್ ಸಿಕ್ಕಿದಂತಾಗಿದೆ. ಅಪ್ರಾಪ್ತ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪದಲ್ಲಿ ದಾಖಲಾದ ಪೋಕ್ಸೋ ಕೇಸ್ನಲ್ಲಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದ್ದು, ಅವರು ಬಂಧನದ ಭೀತಿಯಿಂದ ಪಾರಾಗಿದ್ದಾರೆ. ಹೈಕೋರ್ಟ್ನ ಮುಂದಿನ ವಿಚಾರಣೆವರೆಗೆ ಯಡಿಯೂರಪ್ಪ ಅವರನ್ನು ಬಂಧಿಸಬಾರದು ಎಂದು ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರನ್ನು ಒಳಗೊಂಡ ಏಕಸದಸ್ಯ ಪೀಠ ಆದೇಶ ಹೊರಡಿಸಿರುವುದರಿಂದ CID ಅಧಿಕಾರಿಗಳ ಬಂಧನದ ಭೀತಿಯಲ್ಲಿ ಯಡಿಯೂರಪ್ಪ ಅವರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದಂತಾಗಿದೆ. ಆದರೆ ಜೂನ್ 17ರಂದು CID ಅಧಿಕಾರಿಗಳ ಎದುರು ವಿಚಾರಣೆಗೆ ಹಾಜರಾಗಬೇಕು ಎಂದು ಯಡಿಯೂರಪ್ಪ ಅವರಿಗೆ ಪೀಠವು ಸೂಚಿಸಿ ವಿಚಾರಣೆಯನ್ನು 2 ವಾರ ಮುಂದೂಡಿದೆ. ಯಡಿಯೂರಪ್ಪ ಅವರ ಪರವಾಗಿ ಹಿರಿಯ ವಕೀಲ CV ನಾಗೇಶ್ ಅವರು ವಾದ ಮಂಡಿಸಿದರು. ಪೋಕ್ಸೋ ಕೇಸ್ಗೆ ಸಂಬಂಧಿಸಿದಂತೆ 2 ಅರ್ಜಿಗಳನ್ನು ಸಲ್ಲಿಸಲಾಗಿದೆ. ಒಂದು ಪ್ರಕರಣವನ್ನು ರದ್ದುಗೊಳಿಸುವಂತೆ ಹಾಗೂ ಇನ್ನೊಂದು ನಿರೀಕ್ಷಣಾ ಜಾಮೀನು ನೀಡುವಂತೆ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಪ್ರಕರಣದಲ್ಲಿ ದೂರುದಾರರಿಗೆ ಬ್ಲಾಕ್ ಮೇಲ್ ಮಾಡುವುದೇ ಕೆಲಸವಾಗಿದ್ದು, ಸಂತ್ರಸ್ತೆಯ ತಾಯಿ ದೂರು ನೀಡಿದ್ದಾರೆ. ಆಕೆಯ ವೃತ್ತಿಯೇ ಬೇರೆಯವರ ವಿರುದ್ಧ ಕೇಸ್ ದಾಖಲಿಸುವುದಾಗಿದೆ. ಇದುವರೆಗೆ ಮಹಿಳೆ ಸುಮಾರು 53 ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ಇಲ್ಲಿ ಭಾವನಾತ್ಮಕ ಅಂಶಗಳಿಗಿಂತ ವಾಸ್ತವಾಂಶಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕಾಗಿದೆ ಎಂದರು. ಆಗ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ FIR ದಾಖಲಿಸಿದ್ದು ಯಾರು ಎಂದು ಪ್ರಶ್ನಿಸಿದರು. ಆಗ ನಾಗೇಶ್ ಉತ್ತರಿಸುತ್ತಾ ಸಂತ್ರಸ್ತೆಯ ತಾಯಿ ಎಂದರು. ಆಕೆಯ ಉದ್ಯೋಗ ಏನು ಎಂದು ಜಡ್ಜ್ ಕೇಳಿದ ಪ್ರಶ್ನೆಗೆ ಬೇರೆಯವರ ವಿರುದ್ಧ ಕೇಸ್ ಹಾಕುವುದೇ ಆಕೆಯ ಕೆಲಸವಾಗಿದೆ ಯುವರ್ ಆನರ್ ಎಂದರು ನಾಗೇಶ್. ಉದ್ಯೋಗ ಏನು ಅಂತ ನಮೂದಿಸಿದ್ದಾರೆ ಎಂದು ಜಡ್ಜ್ ಕೇಳಿದ್ದಕ್ಕೆ ಉದ್ಯಮಿ ಎಂದು ನಾಗೇಶ್ ಪ್ರತಿಕ್ರಿಯಿಸಿದಾಗ ಮಹಿಳಾ ಉದ್ಯಮಿ ಎಂದು ಪರಿಗಣಿಸಬೇಕಾಗುತ್ತದೆ ಎಂದರು ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್. CID ನೋಟಿಸ್ ಬಳಿಕ ವಿಚಾರಣೆಗೆ ಯಡಿಯೂರಪ್ಪ ಹಾಜರಾಗಿದ್ದಾರೆ. ಧ್ವನಿ ಪರೀಕ್ಷೆಗೂ ಯಡಿಯೂರಪ್ಪ ಅವರು ಸಹಕಾರ ನೀಡಿದ್ದಾರೆ. ಹಾಗಾಗಿ ಪ್ರಕರಣದಲ್ಲಿ ಅವರನ್ನು ಬಂಧಿಸುವ ಅವಶ್ಯಕತೆ ಇಲ್ಲ ಎಂದು ನಾಗೇಶ್ ವಾದಿಸಿದರು. ಈ ಮಧ್ಯೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು CID ಪರ ವಾದ ಮಂಡಿಸಿ ಮಹಿಳೆ 53 ಕೇಸುಗಳನ್ನು ದಾಖಲಿಸಿದ್ದಾರೆ ಎಂಬುದು ಸುಳ್ಳು. ಅವರು ಕೇವಲ 6 ಕೇಸುಗಳನ್ನು ಮಾತ್ರ ದಾಖಲಿಸಿದ್ದಾರೆ. ದೂರು ನೀಡಿದ ಮಹಿಳೆ ಕೆಲ ದಿನಗಳ ಹಿಂದೆ ಮೃತಪಟ್ಟಿದ್ದಾರೆ ಎಂದರು. ಹಾಗಾಗಿ ಮಹಿಳೆ ಯಾವಾಗ ಮೃತಪಟ್ಟರು ಎಂದು ನ್ಯಾಯಾಧೀಶರು ಪ್ರಶ್ನಿಸಿದಾಗ 2024 ಮೇ 27ರಂದು ಮಹಿಳೆ ಮೃತಪಟ್ಟಿದ್ದಾರೆ ಎಂದು AG ತಿಳಿಸಿದರು. ಮೃತಪಡಲು ಕಾರಣವೇನು ಎಂದು ನ್ಯಾಯಮೂರ್ತಿ ಕೇಳಿದ ಪ್ರಶ್ನೆಗೆ ಕ್ಯಾನ್ಸರ್ನಿಂದ ಮೃತಪಟ್ಟಿದ್ದಾರೆ ಎಂದು ಶಶಿಕಿರಣ್ ಶೆಟ್ಟಿ ತಿಳಿಸಿದರು. ಅರೆಸ್ಟ್ ವಾರೆಂಟ್ ಏಕೆ ಎಂದು ಕೋರ್ಟ್ ಪ್ರಶ್ನೆ ಕೇಳಿದಾಗ ಆರೋಪಿ ಯಡಿಯೂರಪ್ಪ ದೆಹಲಿಯಲ್ಲಿದ್ದಾರೆ, ಪ್ರಕರಣದ ವ್ಯಾಪ್ತಿಯಿಂದ ಅವರು ಹೊರಗಿದ್ದಾರೆ, ಹಾಗಾಗಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಬೇಕಾಯಿತು ಎಂದು AG ಶಶಿಕಿರಣ್ ಶೆಟ್ಟಿ ಕೋರ್ಟ್ಗೆ ತಿಳಿಸಿದರು. ಅಷ್ಟೇ ಅಲ್ಲ, ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಬಂದಿದೆ. CID ನೋಟಿಸ್ ಕಳುಹಿಸಿದರೂ ಆರೋಪಿಯು ವಿಚಾರಣೆಗೆ ಹಾಜರಾಗಿಲ್ಲ. ಅವರು ದೆಹಲಿಗೆ ತೆರಳಿದ್ದರು. ಈ ನಿಟ್ಟಿನಲ್ಲಿ ಅವರ ವಿರುದ್ಧ ಬಂಧನದ ವಾರೆಂಟ್ ಹೊರಡಿಸಲಾಗಿತ್ತು ಎಂದರು. ವಾದ ಪ್ರತಿವಾದಗಳನ್ನು ಆಲಿಸಿದ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರು ಮುಂದಿನ 2 ವಾರಗಳವರೆಗೆ ಯಡಿಯೂರಪ್ಪ ಅವರನ್ನು ಬಂಧಿಸದಂತೆ ನಿರ್ದೇಶನ ನೀಡಿದ ಹಿನ್ನೆಲೆಯಲ್ಲಿ ಇದೀಗ ಯಡಿಯೂರಪ್ಪ ಅವರಿಗೆ ಬಂಧನದಿಂದ 2 ವಾರಗಳ ಕಾಲಾವಕಾಶ ದೊರಕಿದಂತಾಗಿದೆ. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗೆ ಪೂರಕವಾಗಿ ಜುಲೈ 15ರೊಳಗೆ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೈಗೆತ್ತಿಕೊಳ್ಳಬೇಕಿರುವ ಅಭಿವೃದ್ಧಿ ಕಾಮಗಾರಿಗಳ ಆಕ್ಷನ್ ಪ್ಲಾನ್ KKRDBಗೆ ಸಲ್ಲಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ದೇಶನ ನೀಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಅಭಿವೃದ್ಧಿಗೆ ಪೂರಕವಾಗಿ ಜುಲೈ 15ರೊಳಗೆ ಎಲ್ಲ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕೈಗೊಳ್ಳಬೇಕಿರುವ
ಅಭಿವೃದ್ಧಿ ಕಾಮಗಾರಿಗಳ ಆಕ್ಷನ್ ಪ್ಲಾನ್ ಸಿದ್ಧಪಡಿಸಿ ಕೆಕೆಆರ್ಡಿಬಿಗೆ ಸಲ್ಲಿಸಬೇಕೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ದೇಶನ ನೀಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಚುನಾವಣಾ ಪ್ರಣಾಳಿಕೆ ಹಾಗೂ ಆಯವ್ಯಯದಲ್ಲಿ ವರ್ಷಕ್ಕೆ 5,000 ಕೋಟಿ ಒದಗಿಸುವ ಭರವಸೆ ನೀಡಲಾಗಿದೆ. ಈ ಮೊತ್ತವನ್ನು ಸಮರ್ಪಕವಾಗಿ ಖರ್ಚು ಮಾಡಲು ಅನುವಾಗುವಂತೆ ಜುಲೈ 15ರೊಳಗೆ ಕ್ರಿಯಾಯೋಜನೆ ಸಿದ್ಧಪಡಿಸುವಂತೆ ಸಿಎಂ ಸೂಚಿಸಿದರು. ಈಗ ಅನುಮೋದನೆಯಾದ ಟೆಂಡರ್ ಕರೆಯದೇ ಇರುವ ಕಾಮಗಾರಿಗಳಿಗೆ ಕೂಡಲೇ ಟೆಂಡರ್ ಕರೆಯಬೇಕು, ಕಾಮಗಾರಿಗಳ ಮೌಲ್ಯಮಾಪನ ಮಾಡಬೇಕು ಎಂದು ಸಿಎಂ ಹೇಳಿದರು. ಒಟ್ಟು 14,228 ಕೋಟಿ ಅನುದಾನದಲ್ಲಿ 10,342 ಕೋಟಿ 90 ಲಕ್ಷ ಖರ್ಚಾಗಿದೆ. 2,885 ಕೋಟಿ 90 ಲಕ್ಷ ಉಳಿತಾಯ ಆಗಿದೆ. ಬಾಕಿ ಉಳಿದ ಕಾಮಗಾರಿಗಳ ಕುರಿತು ನಿಯಮಿತವಾಗಿ ಪ್ರಗತಿ ಪರಿಶೀಲನೆ ನಡೆಸಿ ಅನುಷ್ಠಾನಕ್ಕೆ ಇರುವ ತೊಡಕುಗಳನ್ನು ನಿವಾರಿಸಬೇಕು ಎಂದು ಸಿಎಂ ಸೂಚಿಸಿದರು. ಬಾಕಿ ಉಳಿದಿರುವ 3,528 ಕಾಮಗಾರಿಗಳನ್ನು ಜುಲೈ ಅಂತ್ಯದೊಳಗೆ ಪ್ರಾರಂಭಿಸಬೇಕು ಎಂದು ಸೂಚಿಸಿದ ಸಿದ್ದರಾಮಯ್ಯ, ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಸೃಜನೆಗೆ ಹೆಚ್ಚು ಒತ್ತಡ ನೀಡಬೇಕು ಎಂದು ಸಲಹೆ ನೀಡಿದರಲ್ಲದೆ, ಕೃಷಿ ಹಾಗೂ ಮಾನವ ಅಭಿವೃದ್ಧಿಗೆ ವಿಶೇಷ ಒತ್ತು ಕೊಡಲು ಅನುದಾನ ನಿಗದಿಪಡಿಸಿ ಯೋಜನೆ ರೂಪಿಸಲು ನಿರ್ದೇಶಿಸಿದರು. ಅಂಗನವಾಡಿ, ಹಾಸ್ಟೆಲ್ಗಳು, ಶಾಲೆಗಳು, ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾರ್ಯದರ್ಶಿಗಳ ನಡುವೆ ಸಮನ್ವಯ ಇರಬೇಕು. ಮಾನವ ಅಭಿವೃದ್ಧಿ ಸೂಚ್ಯಂಕ ವೃದ್ಧಿಗೆ ಒತ್ತು ನೀಡಬೇಕು. ಕಲ್ಯಾಣ ಕರ್ನಾಟಕ ಯಾವ ಕ್ಷೇತ್ರದಲ್ಲಿ ಹಿಂದುಳಿದಿದೆಯೋ ಆ ಕ್ಷೇತ್ರಗಳಿಗೆ ಒತ್ತು ನೀಡಬೇಕು. ಹಾಸ್ಟೆಲ್ಗಳು, ಅಂಗನವಾಡಿ, ವಸತಿ ನಿಲಯಗಳ ಮೂಲಸೌಕರ್ಯ ಅಭಿವೃದ್ಧಿಗೆ ಪ್ರಧಾನ ಆದ್ಯತೆ ನೀಡಬೇಕು. ಲಭ್ಯ ಅನುದಾನವನ್ನು ಆದ್ಯತೆಯ ಮೇರೆಗೆ ವೆಚ್ಚ ಮಾಡಬೇಕು. ರಸ್ತೆ, ಕುಡಿಯುವ ನೀರು, ನೀರಾವರಿ ಮತ್ತಿತರ ಸೌಲಭ್ಯಗಳಿಗೆ ಒತ್ತು ನೀಡಬೇಕು ಎಂದು ಸಿಎಂ ಹೇಳಿದರು. ಪ್ರೌಢಶಾಲೆ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಸ್ಥಾಪನೆಗೆ ಆಡಳಿತ ಇಲಾಖೆಗಳು ಮಂಜೂರಾತಿ ನೀಡುವಂತೆ ಮುಖ್ಯಮಂತ್ರಿಗಳು ಸೂಚಿಸಿದರು. ಸಿಎಸ್ಆರ್ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಶಾಲೆಗಳ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಬೋಧಕ ಸಿಬ್ಬಂದಿ ತೀವ್ರ ಕೊರತೆ ಇದ್ದು ಶೀಘ್ರವೇ ಹುದ್ದೆ ಭರ್ತಿಗೆ ಕ್ರಮ ವಹಿಸಬೇಕು. ಮುಂದಿನ 2 ವರ್ಷಗಳನ್ನು ಶೈಕ್ಷಣಿಕ ವರ್ಷ ಎಂದು ಘೋಷಿಸಿ ಶೇಕಡಾ 25% ಅನುದಾನ ವೆಚ್ಚ ಮಾಡಬೇಕು. ನಿಗದಿತ ಮಾನದಂಡಗಳಂತೆಯೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸುವಂತೆ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದರು. ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ 41 ಮಹಿಳಾ ಪದವಿ ಕಾಲೇಜು ಪ್ರಾರಂಭಿಸುವುದಾಗಿ ಪ್ರಣಾಳಿಕೆಯಲ್ಲಿ ಘೋಷಿಸಲಾಗಿದೆ. ಇದನ್ನು ಪ್ರಾರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು. ಅರಣ್ಯೀಕರಣ ಮತ್ತು ಶುದ್ಧ ಕುಡಿಯುವ ನೀರು, ಚೆಕ್ ಡ್ಯಾಂಗಳ ನಿರ್ಮಾಣಕ್ಕೆ ಆದ್ಯತೆ ನೀಡುವ ಮೂಲಕ ಅಂತರ್ಜಲ ಪ್ರಮಾಣ ಹೆಚ್ಚಿಸಲು ಅಗತ್ಯ ಕ್ರಮ ಕೈಗೊಂಡು ಕಾರ್ಯಕ್ರಮಗಳನ್ನು ರೂಪಿಸಬೇಕೆಂದು ಮುಖ್ಯಮಂತ್ರಿಗಳು ಕೆಕೆಆರ್ಡಿಬಿ ಸಭೆಯಲ್ಲಿ ನುಡಿದರು. ದಕ್ಷಿಣ ಕುವೈತ್ನ ಮಂಗಪ್ ವಸತಿ ಪ್ರದೇಶದಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ 45 ಭಾರತೀಯರು ಮೃತಪಟ್ಟಿದ್ದು, ಈ ಪೈಕಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಗ್ರಾಮದ ವಿಜಯಕುಮಾರ್ ಸಹ ಮೃತಪಟ್ಟಿರುವುದು ದೃಢಪಟ್ಟಿದೆ. ದಕ್ಷಿಣ ಕುವೈತ್ನ ಮಂಗಪ್ ವಸತಿ ಪ್ರದೇಶದಲ್ಲಿ ಸಂಭವಿಸಿದ ಅಗ್ನಿ ಅನಾಹುತದಲ್ಲಿ 45 ಭಾರತೀಯರು ಮೃತಪಟ್ಟಿದ್ದು, ಈ ಪೈಕಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸರಸಂಬ ಗ್ರಾಮದ ವಿಜಯಕುಮಾರ್ ಸಹ ಮೃತಪಟ್ಟಿದ್ದಾರೆ ಎಂದು ವಿದೇಶಾಂಗ ಇಲಾಖೆಯ ಮೂಲಗಳು ದೃಢಪಡಿಸಿವೆ. ಕಳೆದ 10 ವರ್ಷಗಳಿಂದ ಕುವೈತ್ನಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಜಯಕುಮಾರ್ ಕಳೆದ ವರ್ಷ ಸರಸಂಬಕ್ಕೆ ಭೇಟಿ ಕೊಟ್ಟಿದ್ದರು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ಇನ್ನು ಬೆಂಕಿ ದುರಂತದಲ್ಲಿ ಮೃತಪಟ್ಟವರ ಪೈಕಿ ಬಹುತೇಕರು ಕೇರಳ ಮೂಲದವರಾಗಿದ್ದು, ಮೃತರ ಪಾರ್ಥಿವ ಶರೀರಗಳನ್ನು ಸ್ವದೇಶಕ್ಕೆ ತರಲು ವಿದೇಶಾಂಗ ಇಲಾಖೆ ಅಗತ್ಯ ವ್ಯವಸ್ಥೆ ಮಾಡಲಿದೆ ಎಂದು ವಿದೇಶಾಂಗ ಖಾತೆ ಸಚಿವ ಜೈಶಂಕರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತೊಂದೆಡೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಹ ಘಟನೆ ಕುರಿತು ವಿಷಾದ ವ್ಯಕ್ತಪಡಿಸಿದ್ದು, ಆಳಂದ ತಾಲೂಕಿನ ಸರಸಂಬ ಗ್ರಾಮದ ಮೃತ ವ್ಯಕ್ತಿಯ ಶವ ಸ್ವಗ್ರಾಮಕ್ಕೆ ತರುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ಸಹಕಾರ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ವಿಜಯಕುಮಾರ್ ಅವರ ಸಂಕಷ್ಟದ ಈ ದಿನಗಳಲ್ಲಿ ರಾಜ್ಯ ಸರ್ಕಾರ ಅವರ ಕುಟುಂಬದ ಜೊತೆಗಿದೆ. ತಾವು ಸಹ ಕಲಬುರಗಿ ಜಿಲ್ಲಾಧಿಕಾರಿ ಸೇರಿದಂತೆ ಅಧಿಕಾರಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು, ಮೃತರ ಪಾರ್ಥಿವ ಶರೀರವನ್ನು ಕುವೈತ್ನಿಂದ ಕೊಚ್ಚಿಗೆ ತರಿಸುವ ವ್ಯವಸ್ಥೆ ಮಾಡಲಾಗುತ್ತಿದೆ. ಪಾರ್ಥಿವ ಶರೀರವನ್ನು ಕೊಚ್ಚಿಯಲ್ಲಿ ತೆಗೆದುಕೊಳ್ಳಲು ತಾಲೂಕು ಆರೋಗ್ಯಾಧಿಕಾರಿ ಹಾಗೂ ಪೊಲೀಸ್ ಅಧಿಕಾರಿಯೊಬ್ಬರನ್ನು ಕಲಬುರಗಿಯಿಂದ ಕೊಚ್ಚಿಗೆ ಕಳಿಸಲಾಗಿದೆ. ಅಲ್ಲಿಂದ ವಿಮಾನದ ಮೂಲಕ ಹೈದರಾಬಾದ್ಗೆ ಪಾರ್ಥಿವ ಶರೀರ ತರಲಾಗುವುದು ಎಂದಿದ್ದಾರೆ. ಕಲಬುರಗಿಯ ದರಿಯಾಪುರ ಕೋಟ್ನೂರು ಬಳಿ ಇದೇ ಜೂನ್ 16ರಂದು ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯರ ವಸತಿ ನಿಲಯದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಡಾಕ್ಟರ್ ಸುಧಾ ಹಾಲ್ಕಾಯಿ ತಿಳಿಸಿದರು. ಕಲಬುರಗಿಯ ದರಿಯಾಪುರ ಕೋಟ್ನೂರು ಬಳಿ ಇದೇ ಜೂನ್ 16ರಂದು ಬೆಳಗ್ಗೆ 10 ಗಂಟೆಗೆ ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಯರ ವಸತಿ ನಿಲಯದ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಡಾಕ್ಟರ್ ಸುಧಾ ಹಾಲ್ಕಾಯಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಡಾಕ್ಟರ್ ಹಾಲ್ಕಾಯಿ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ನಿರ್ಮಿಸಿರುವ ಈ ವಸತಿ ನಿಲಯವನ್ನು ಅರಣ್ಯ ಮತ್ತು ಪರಿಸರ ಖಾತೆ ಸಚಿವ ಹಾಗೂ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ. ಯಾದಗಿರಿ ಜಿಲ್ಲಾ ಉಸ್ತುವಾರಿ ಹಾಗೂ ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ.
ಎಂದರು. ಈ ನಮ್ಮ 5 ವರ್ಷ ಅವಧಿಯಲ್ಲಿ ಒಂದು ವೀರಶೈವ ಲಿಂಗಾಯತರ ವಿದ್ಯಾರ್ಥಿ ನಿಲಯ ವಸತಿ ಅನ್ನು ಕಟ್ಟಿದ್ದೇವೆ. ಇದು ನಮಗೊಂದು ಭಾಳ ಹೆಮ್ಮೆ ವಿಷಯ ಆಗಿದೆ. ಇಡೀ ರಾಜ್ಯದಲ್ಲೇ ಮೊದಲನೆಯ ಬಾರಿಗೆ ಒಂದು ನಮ್ಮ ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲನ್ನು ಕಟ್ಟಲಾಗಿದೆ. ಸುಮಾರು 102 ವಿದ್ಯಾರ್ಥಿನಿಯರಿಗೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಇದು ಸ್ಪೆಷಲಿ ಹಳ್ಳಿ ಊರಲ್ಲಿ ಓದ್ತಾ ಇರೋ ವಿದ್ಯಾರ್ಥಿನಿಯರಿಗೆ ಇದು ಪಟ್ಟಣದಲ್ಲಿ ಇದ್ದವರಿಗಲ್ಲ. ಇದು 10th ಪಾಸ್ SSLC ಪಾಸ್ ಆಗಿ ಮುಂದೆ ಏನು ಇವರು ಕಾಲೇಜಿಗೆ ಮುಂದಿನ ಎಜುಕೇಷನ್ ಸಲುವಾಗಿ ಇಲ್ಲಿ ನಮ್ಮ ಕಲಬುರಗಿಗೆ ಬರ್ತಾರೆ. ಆವಾಗ ಅವರಿಗೆ ಒಂದು ತಿಂಗಳಲ್ಲಿ ಇಲ್ಲಿ ಇರಬೇಕು ಅಂದರೆ ಸುಮಾರು 5,000ದಷ್ಟು ಅವರಿಗೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಇದು ಭಾಳ ಅವರಿಗೆ ಆರ್ಥಿಕವಾದ ಒಂದು ಬರ್ಡನ್ ಆಗಿದೆ. ಸೊ ಇದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ನಾವು ಇದೊಂದು ಕನಸಿತ್ತು ನಮಗಿದು ವಿದ್ಯಾರ್ಥಿ ನಿಲಯನ ಕಟ್ಟಬೇಕು ಅಂತ ಹೇಳಿ. 3 ವರ್ಷ ಹಿಂದೆ ಕೋವಿಡ್ ಟೈಮಲ್ಲಿ ನಾವು ಭೂಮಿ ಪೂಜೆ ಮಾಡಿದ್ವಿ ಇದರದ್ದು. ಸೊ ಇವತ್ತು 16ನೇ ತಾರೀಕಿಗೆ ಇದನ್ನ ಉದ್ಘಾಟನೆ ಇದೆ. ಪತ್ರಿಕಾಗೋಷ್ಠಿ ಮುಖಾಂತರ ನಾನೆಲ್ಲ ನಮ್ಮ ವೀರಶೈವ ಬಳಗದವರಿಗೆ ಇದಕ್ಕೆ ಆಹ್ವಾನ ಮಾಡ್ತೀನಿ. ಆಮೇಲೆ ತಾವು ಎಲ್ಲ ಪತ್ರಿಕಾ ಮಾಧ್ಯಮದವರು ಬರಬೇಕು. ಸುಮಾರು 30 ರೂಮ್ ಮೇಲ್ಗಡೆ ಇದೆ, 34 ರೂಮ್ಗಳು ಇದಾವಲ್ಲಿ. ಡೈನಿಂಗ್ ಹಾಲ್ ಇದೆ, ಓದಲು ಅವರಿಗೊಂದು ಕಟ್ಟಡಿ ಮಾಡಲಾಗಿದೆ. ಎಲ್ಲ ವ್ಯವಸ್ಥೆ ಇದೆ. CCTV ಕ್ಯಾಮ್ರಾ ಇಡ್ತೀವಿ, ವಾರ್ಡನ್ ಇರ್ತೀವಿ, ಕಮಿಷನರ್ಗೆ ಹೋಗಿ ಪೆಟ್ರೋಲಿಂಗ್ ಸಲಾಗಿ ಒಂದು ಅಪ್ಲಿಕೇಶನ್ ಕೊಟ್ಟು ಬರ್ತೀವಿ. ಸೊ ಏನೇನು ಪ್ರೊಟೆಕ್ಷನ್ ಬೇಕು ನಮ್ಮ ಹೆಣ್ಮಕ್ಳಿಗೆ ಯಾವ ರೀತಿಯಿಂದ ಅವರಿಗೆ ವ್ಯವಸ್ಥೆ ಮಾಡಬೇಕು ಎಲ್ಲ ರೀತಿಯಿಂದ ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟಕ್ಕೆ ಇಲ್ಲಿ ನಿಂದ್ರಂಗಿಲ್ಲ. ಒಂದು ಬಾಯ್ಸ್ ಹಾಸ್ಟೆಲ್ಲು ಮಾಡ್ತಾಯಿದ್ದೀವಿ ಮುಂಬರುವ ದಿನಗಳಲ್ಲಿ. ಬೀದರಲ್ಲೂ ಇದನ್ನು ಕಂಟಿನ್ಯೂ ಮಾಡಬೇಕು. ಬೀದರಲ್ಲಿ ಒಂದು ವಿದ್ಯಾರ್ಥಿ ನಿಲಯ ವಸತಿ ಕಟ್ಟಡ ಕಟ್ಟಬೇಕು ಅಂತ ಒಂದು ಆಲ್ರೆಡಿ ಪ್ಲ್ಯಾನ್ ಆಗಿದೆ. ಸೊ ಈ ಮುಖಾಂತರ ನಾವು ನಮ್ಮ ವೀರಶೈವ ಲಿಂಗಾಯತರ ಮಹಿಳಾ ಘಟಕ ಕಡೆಯಿಂದ ನಿಮಗೆಲ್ಲರಿಗೂ ಇದೊಂದು ಆಹ್ವಾನ ಕೊಡಲು ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ತೀವಿ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಸೇರಿದಂತೆ ಎಲ್ಲ ಆರೋಪಿಗಳನ್ನು ಉಗ್ರ ಶಿಕ್ಷೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಕಲಬುರಗಿಯಲ್ಲಿ ಜಂಗಮ ಸಮಾಜದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಸೇರಿದಂತೆ ಈ ಕೃತ್ಯದಲ್ಲಿ ಕೈವಾಡ ಹೊಂದಿರುವ ಎಲ್ಲ ಆರೋಪಿಗಳಿಗೆ ಉಗ್ರ ಶಿಕ್ಷೆ ನೀಡಬೇಕೆಂದು ಒತ್ತಾಯಿಸಿ ಕಲಬುರಗಿಯಲ್ಲಿ ಜಂಗಮ ಸಮಾಜ ಬಾಂಧವರು SVP ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ರೇಣುಕಾಸ್ವಾಮಿಯನ್ನು ಅತ್ಯಂತ ಭೀಕರವಾಗಿ ಹತ್ಯೆಗೈದ ನಟ ದರ್ಶನ್ ಮತ್ತು ಆತನ ಸಹಚರರನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಎಂದು SVP ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಜಂಗಮ ಸಮಾಜದ ಬಾಂಧವರು ಪಾದಯಾತ್ರೆ ಕೈಗೊಂಡರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆ ನಡೆಸಿ DC ಕಚೇರಿ ಬಳಿ ನಟ ದರ್ಶನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ರೇಣುಕಾಸ್ವಾಮಿ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಲಾಯಿತು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು. ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರುವ ಈ ನಮ್ಮ ದರ್ಶನ್ ಅವರ ಒಂದು ಟೀಮ್ ಏನಿದೆ, ಆ ಟೀಮು ಒಂದು ಕಾನೂನನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡು ಅನ್ಯಾಯವಾಗಿ ಅವರನ್ನು ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದಾರೆ. ಆ ಹತ್ಯೆಯ ಖಂಡನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಆ ಸಮಾಜದ ಸಮಾಜದ ವತಿಯಿಂದ ನಮ್ಮ ಗುಲ್ಬರ್ಗ ಜಿಲ್ಲಾ ವತಿಯಿಂದ ನಮ್ಮ ವಿನಂತಿಸಿಕೊಳ್ತಾ ಅಂದರೆ ಆ ಮನೆತನಕ್ಕೆ ಏನಾದ ಅನ್ಯಾಯ ಇದೆ, ಅವನ ಹೆಂಡತಿ, ಅವನ ಮಕ್ಕಳು ಮತ್ತು ಅವರ ತಾಯಿ ಅಂದರೆ ತಾಯಿ ತಂದೆಯವರಿಗೂ ಒಂದು ಸರ್ಕಾರದ ಒಂದು ಅನುದಾನ ಅವರಿಗೆ ಸಿಗಲಿ ಅಂತ ನಾವು ಸಮಾಜದಿಂದ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಅನ್ನಪೂರ್ಣ ಫೌಂಡೇಶನಲ್ಲಿ ಅರೆಸ್ಟ್ ಮಾಡಿದ್ರು ಕೂಡ ಟೆಂಟ್ ಹಾಕಿ ಎಲ್ಲ ಕವರ್ ಮಾಡಿ ಮಾಧ್ಯಮ ಮೇಲೆ ಹಲ್ಲೆ ಮಾಡೋಂಥ ಇದು ಸರ್ಕಾರದ ಒಂದು ಘೋರ ಅನ್ಯಾಯ ಅಂತಲೇ ನಾವು ಹೇಳ್ತಾ ಇದ್ದೀವಿ. ಯಾವುದೂ ಮುಚ್ಚುಮರೆಯಾಗಿ ಮಾಡಬಾರ್ದು. ಏನೇ ಇದ್ರೂ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸಬೇಕಂತ ನಾವು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಹತ್ಯೆ ಮಾಡಿದ ಎಲ್ಲ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅಂತ ವ್ಯಕ್ತಿ ನಟಿ ಪವಿತ್ರ ಗೌಡ ಅವರಿಗೆ
ಸಾಮಾಜಿಕ ಜಾಲತಾಣದಲ್ಲಿ ಅಸಂಬದ್ಧವಾದಂಥ ಸಂದೇಶ ಕಳಿಸಿದ್ದಾರೆ ಎಂದು ಆರೋಪಿಸಿ ಈ ನಾಡಿನ ನಟ ದರ್ಶನ್ ಮತ್ತು ಅವರ ಪೆಟಲಂಪಡೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯವರನ್ನ ಅಪಹರಣ ಮಾಡಿಕೊಂಡು ಹೋಗಿ ಬೆಂಗಳೂರಲ್ಲಿ ಇಡೀ ನಾಗರಿಕ ಲೋಕವೇ ತಲೆ ತಗ್ಗಿಸುವಂಥ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಅತ್ಯಂತ ಕರಾಳವಾದಂಥ ಹಲ್ಲೆಯನ್ನು ಮಾಡಿ ಭೀಕರವಾಗಿ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲಿ ಎಸೆದು ಹೋಗಿರುವುದು ನಾವೆಲ್ಲರೂ ಉಗ್ರವಾಗಿ ಖಂಡಿಸ್ತೇವೆ. ನಟ ದರ್ಶನ್ ಒಬ್ಬ ಸಾಮಾಜಿಕ ಹೊಣೆಗಾರ ಇರುವಂಥ ವ್ಯಕ್ತಿ. ನಟನೆ ಜೊತೆಗೆ ನಡತೆಯೂ ಭಾಳ ಮುಖ್ಯ ಇದೆ. ನಟ ದರ್ಶನ್ ಅವರ ಹಿನ್ನೆಲೆ ನೋಡಿದ್ರೆ ಅನೇಕ ಬಾರಿ ಬೇರೆ ಬೇರೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಿರುವುದು ನಾವೆಲ್ಲ ನೋಡಿದ್ದೇವೆ ಮಾಧ್ಯಮಗಳ ಮೂಲಕ. ರಾಜ್ಯ ಸರ್ಕಾರಕ್ಕೆ ಒಂದು ವಿಶೇಷವಾದಂಥ ಅಭಿನಂದನೆ. ಕೂಡಲೇ ಎಷ್ಟೇ ಪ್ರಭಾವಿಗಳಿದ್ದರೂ ಅವರನ್ನು ಹೆಡೆಮುರಿ ಕಟ್ಟಿತಂದು ನಟ ದರ್ಶನ್ ಅವರಿಗೆ ನೆಲದ ಕಾನೂನು ಏನು ಅಂತ ತೋರಿಸಿದ್ದಾರೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಗೃಹ ಸಚಿವರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಸೂಕ್ತವಾದಂಥ ತನಿಖೆ ಮಾಡಿ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿ ಸಲ್ಲಿಸಿ ಈ ನೆಲದ ಕಾನೂನು ಏನು ಅಂತೇಳಿ ದರ್ಶನ್ ಮತ್ತು ಅವನ ಪೆಟಲಂಪಡೆ ಗೊತ್ತಾಗಬೇಕಾಗಿದೆ. ದಿಮಾಕು ಕೊಬ್ಬು ಸೊಕ್ಕಿನ ನನ್ನನ್ನು ಏನಾದರೂ ಮಾಡ್ತೀನಿ, ದುಡ್ಡಿನಿಂದ ಈ ಕಾನೂನನ್ನು ಖರೀದಿ ಮಾಡ್ತೀನಿ ಅಂತ ಹೊಂಟದ ನಟ ದರ್ಶನ್ ಮೂರ್ಖತನದ ಪರಮಾವಧಿ. ಬಡಿದು ಬುದ್ಧಿವಾದ ಹೇಳಬಹುದಾಗಿತ್ತು, ಇಲ್ಲ ಪ್ರಕರಣ ದಾಖಲಿಸಬಹುದಾಗಿತ್ತು. ಕಾನೂನು ಕೈಗೆತ್ತಿಕೊಂಡಿರೋದು ಅತ್ಯಂತ ಉಗ್ರವಾದಂಥ ಖಂಡನೆ ಇದೆ ನಮ್ಮದು. ನಟ ದರ್ಶನ್ ಅವರಿಗೆ ಇದೊಂದು ಸಂದೇಶ ಹೋಗಬೇಕು. ನಾನು ಯಾರೇ ಬೇಕಾದರೂ ಕೊಲ್ತೀನಿ, ಯಾರೇ ಬೇಕಾದರೂ ಶಿಕ್ಷೆ ಕೊಡ್ತೀನಿ ಅಂತೇಳಿ ಏನು ಕಾನೂನಿನ ಕೈಗೆತ್ಕೋತಾರಲ್ಲ, ಕೊಬ್ಬಿರೋವಂಥವ್ರು ಅಹಂ ಇರೋವಂಥವ್ರಿಗೆ ಇದೊಂದು ಪಾಠ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ರೇಣುಕಾ ಸ್ವಾಮಿಯವರ ಕುಟುಂಬ ಅತ್ಯಂತ ಬಡತನದಿಂದ ಕೂಡಿದ್ದು. ಆತ ಫಾರ್ಮಸಿ ಅಂತ ಒಂದು ಖಾಸಗಿ ಉದ್ಯೋಗ ಮಾಡಿಕೊಂಡು ಸಂಸಾರ ನಿಭಾಯಿಸ್ತಿದ್ದ. ಇವತ್ತು ಅವನನ್ನು ಕಳ್ಕೊಂಡು ಆ ಕುಟುಂಬ ಅನಾಥ ಆಗಿದೆ. ರೇಣುಕಾ ಸ್ವಾಮಿಯವರ ಪತ್ನಿ 5 ತಿಂಗಳ ಗರ್ಭಿಣಿ, ವಯಸ್ಸಾದ ತಂದೆ ತಾಯಿ. ಹೀಗಾಗಿ ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ರಾಜ್ಯ ಸರ್ಕಾರ ಮಾನವೀಯ ದೃಷ್ಟಿಯಿಂದ ಆರ್ಥಿಕ ಭದ್ರತೆ ಜೊತೆಗೆ ಒಬ್ಬರಿಗೆ ಉದ್ಯೋಗ ಕೊಡಬೇಕು ಅವರ ಪತ್ನಿಗೆ ಅಂತ ನಾನು ಮನವಿ ಮಾಡ್ತೇನೆ. ಜೂನ್ 16ರಂದು ಕಲಬುರಗಿಯ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಎಂದು ಪ್ರೊಫೆಸರ್ ಯಶವಂತರಾಯ್ ಅಷ್ಟಗಿ ತಿಳಿಸಿದರು. ಜೂನ್ 16ರಂದು ಕಲಬುರಗಿಯ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ಕಲಬುರಗಿ ಜಿಲ್ಲಾ ಪ್ರಥಮ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪ್ರೊಫೆಸರ್ ಯಶವಂತರಾಯ್ ಅಷ್ಟಗಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಪ್ರೊಫೆಸರ್ ಯಶವಂತರಾಯ, ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಸರ್ವಾಧ್ಯಕ್ಷತೆಯಲ್ಲಿ ಈ ಪ್ರಥಮ ಸಮ್ಮೇಳನ ನಡೆಯಲಿದೆ ಎಂದರು. ಅಂದು ಬೆಳಗ್ಗೆ 9:45 ಎಸಿಪಿ ಡಿಜಿ ರಾಜಣ್ಣ ಅವರು ಸಮ್ಮೇಳನಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಮಾಹಿತಿ ಹಂಚಿಕೊಂಡರು. ಶರಣ ಸಾಹಿತ್ಯವನ್ನು ಹೆಚ್ಚು ಪ್ರಚಾರ ಮಾಡಬೇಕು, ಶರಣರ ನುಡಿಗಣನವನ್ನು ಎಲ್ಲರಿಗೆ ತಲುಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಾವು ಒಂದು ಐತಿಹಾಸಿಕವಾಗಿರುವಂತಹ ಮತ್ತು ಅರ್ಥಪೂರ್ಣವಾಗಿರುವಂತಹ ಅಷ್ಟೇ ಅದ್ಧೂರಿಯಾಗಿರುವಂಥ ಒಂದು ಸಾಹಿತ್ಯ ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಕಲಬುರಗಿ ನಗರದಲ್ಲಿ ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ರು ಮತ್ತು ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವರ ಸರ್ವಾಧ್ಯಕ್ಷತೆಯಲ್ಲಿ ಈ ಒಂದು ಸಮ್ಮೇಳನವನ್ನು ಬಹಳ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ನಾವೆಲ್ಲ ಸ್ವಾಗತ ಸಮಿತಿ ಮತ್ತು ಶರಣಗೌಡ ಪಾಟೀಲ್ ಪಾಳಾರ್ ಅವರು ಟ್ರಸ್ಟ್ನ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಆದಿಯಾಗಿ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡೋಣ ಅಂತೇಳಿ ಮಾಡಿದ್ದೀವಿ. ತಾವೆಲ್ಲ ಪತ್ರಕರ್ತ ಮಾಧ್ಯಮದ ಮಿತ್ರರು ಈ ಒಂದು ಸಮ್ಮೇಳನದ ಬಗ್ಗೆ ಹೆಚ್ಚೆಚ್ಚು ಬೆಳಕನ್ನು ಚೆಲ್ಲಿದ್ರಿ. ಇನ್ನೂ ಕೂಡ ನಾಳೆ ನಾಡಿದ್ದು ಆಚೆ 3 ದಿನ ಇದೆ. ತಾವು ಎಲ್ಲ ಹೆಚ್ಚಿನ ಪ್ರಚಾರ ಕೊಡಬೇಕು ಮತ್ತು ಹೆಚ್ಚಿನ ಜನ ಸೇರ್ಲಿಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಯಾಕಂತಂದರೆ ಶರಣರ ವಚನಗಳು ಇವತ್ತಿನ ಯುವಕರಿಗೆ, ಇವತ್ತಿನ ಮಧ್ಯವಯಸ್ಕರಿಗೆ ತಲುಪಬೇಕು, ಹೆಚ್ಚೆಚ್ಚು ತಲುಪಬೇಕು. 900 ವರ್ಷಗಳ ಹಿಂದೆ ಅವರು ಮಾಡಿರ್ತಕ್ಕಂಥ ವಚನಗಳು ನಮ್ಮ ಡಾಕ್ಟರ್ ಫಗು ಹಳಕಟ್ಟಿಯವರು ಅವರ ವಚನಗಳನ್ನು ಸಂರಕ್ಷಿಸಿ ಅವುಗಳನ್ನು ಅಚ್ಚು ಹಾಕೋದ್ರ ಮುಖಾಂತರ ಈ ವಚನ ಸಾಹಿತ್ಯವನ್ನು ಇಡೀ ಕರ್ನಾಟಕಕ್ಕೆಲ್ಲ ಇಡೀ ವಿಶ್ವಕ್ಕೆ ತಲುಪಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮದೊಂದು ಸಣ್ಣ ಪ್ರಯತ್ನ ಸುಭಾಷ್ ಚಂದ್ರ ಪಾಟೀಲ್ ಜನಕಲ್ಯಾಣ ಸ್ಮಾರಕ ಟ್ರಸ್ಟ್ನವ್ರದ್ದು ನಮ್ಮದೊಂದು ಮತ್ತು ನಮ್ಮೆಲ್ಲ ಸ್ವಾಗತ ಸಮಿತಿಯ ಸದಸ್ಯರದ್ದು ಏನು ಪ್ರಯತ್ನ ಅಂತಂದರೆ ಅವರಷ್ಟೆಲ್ಲ ಫಗು ಹಳಕಟ್ಟಿಯವರು ತಮ್ಮ ಮನೆಯನ್ನು ಮಾರಿಕೊಂಡು ವಚನ ಸಾಹಿತ್ಯವನ್ನು ಸಂಗ್ರಹ ಮಾಡಿದ್ರು. ಆದರೆ ನಮ್ಮಿಂದ ಆದಂಥ ಒಂದು ಸಣ್ಣ ಒಂದು ನಮ್ಮಿಂದ ಆಗಿರ್ತಕ್ಕಂಥ ಕಾಣಿಕೆಯನ್ನು ಈ ಒಂದು ಶರಣ ಸಾಹಿತ್ಯಕ್ಕೆ ನಾವು ನೀಡಬೇಕು. ಇದು ತನುಮನ ಧನ ಆಗಿರ್ಬೋದು ಮತ್ತು ನಮ್ಮ ಸಮಯ ಕೊಡೋದಾಗಿರ್ಬೋದು, ಯಾವುದೇ ರೀತಿಯಿಂದ ಶರಣರ ತತ್ವಗಳ ಪ್ರಚಾರ ಆಗಬೇಕು. ಈ ಶರಣರಲ್ಲಿ ಅತ್ಯಂತ ಪ್ರಮುಖರಾಗಿರ್ತಕ್ಕಂಥ ಬಸವಣ್ಣನವರಾಗಿರ್ಬೋದು, ಅಕ್ಕ ಮಹಾದೇವಿ ಆಗಿರ್ಬೋದು ಮತ್ತು ಅಂಬಿಗರ ಚೌಡಯ್ಯನವರಾಗಿರ್ಬೋದು, ಇಂಥ ಎಲ್ಲ 5 ಲಕ್ಕಮ್ಮ ಆಗಿರ್ಬೋದು, ಇವೆಲ್ಲ ಶರಣರು
ಇವೆಲ್ಲ ಶರಣರು ಹಿಡ್ಕೊಂಡು ನಾವು ಅವರ ತತ್ವಗಳ ಪ್ರಚಾರ ಹೆಚ್ಚೆಚ್ಚು ಮಾಡಬೇಕಾಗಿದೆ. ಯಾಕಂತಂದರೆ ಈ ಒಂದು ಶರಣ ಸಾಹಿತ್ಯ ಅಂತಂದರೆ ನಾವು ಕನ್ನಡದಲ್ಲಿ ನೋಡ್ತೀವಿ, ನವ್ಯ ಸಾಹಿತ್ಯ ಆಗಿರ್ಬೋದು, ನವೋದಯ ಸಾಹಿತ್ಯ ಆಗಿರ್ಬೋದು, ದಲಿತ ಸಾಹಿತ್ಯ ಆಗಿರ್ಬೋದು, ಬಂಡಾಯ ಸಾಹಿತ್ಯ ಆಗಿರ್ಬೋದು, ಇವೆಲ್ಲವೂ ಕೂಡ ಶರಣ ಸಾಹಿತ್ಯದಲ್ಲಿ ಅಲ್ಲಿ ಒಳಗೊಂಡಿವೆ. ಅಂಬಿಗರ ಚೌಡಯ್ಯನವರು ಬಂಡಾಯ ಸಾಹಿತ್ಯವನ್ನು ಸಾರ್ತಾರೆ. ಮತ್ತು ಉರಿಲಿಂಗ ಪೆದ್ದಿಯವರು ದಲಿತ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಹೀಗೆ 10 ಹಲವು ಮಹಿಳೆಯರ ಪರವಾಗಿ ಅಕ್ಕ ಮಾದೇವಿಯವರು ಮಾತಾಡ್ತಾರೆ, ಶರಣ ಸಂಕವನವ್ರು ಮಾತಾಡ್ತಾರೆ, ಐದಕ್ಕಿ ಲಕ್ಕಮ್ಮನವ್ರು ಮಾತಾಡ್ತಾರೆ. ಹೀಗೆ ಎಲ್ಲ ಶರಣರ ವಚನ ಸಾಹಿತ್ಯ ಹೆಚ್ಚೆಚ್ಚು ಪ್ರಚಾರ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಪರಮಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಅವತ್ತು 16ನೇ ತಾರೀಕಿನಂದು ಬೆಳಗ್ಗೆ 8 ಗಂಟೆಗೆ ರಾಷ್ಟ್ರ ಧ್ವಜಾರೋಹಣವನ್ನು ಮಾಡುವುದರ ಮೂಲಕ ಪ್ರಾರಂಭವಾಗುತ್ತದೆ. ಆ ರಾಷ್ಟ್ರ ಧ್ವಜಾರೋಹಣವನ್ನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಆಗಿರುವಂತಹ ಸಮದ್ ಪಟೇಲ್ರವರು ನಡೆಸಿಕೊಡ್ತಾರೆ. ಮತ್ತು ಶಟಸ್ಥಲ ಧ್ವಜಾರೋಹಣವನ್ನು ನಮ್ಮ ಅಕ್ಕ ಮಾದೇವಿ ಆಶ್ರಮದ ತಾಯಿಯಾಗಿರ್ತಕ್ಕಂಥ ಪರಮಪೂಜ್ಯ ಪ್ರಭುಶ್ರೀ ಅಕ್ಕವರು ಇದನ್ನು ಶಟಸ್ಥಲ ಧ್ವಜಾರೋಹಣ ನೆರವೇರಿಸಿಬಿಡ್ತಾರೆ. ಅದರ ಜೊತೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಚಾಲನೆಯನ್ನು ನಮ್ಮ ACP ಸಬ್ ಅರ್ಬನ್ ಉಪವಿಭಾಗದ ಕಲಬುರಗಿ ನಗರದ ಶ್ರೀ DG ರಾಜಣ್ಣರವರು ಈ ಒಂದು ಮೆರವಣಿಗೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಚಾಲನೆ ಕೊಡ್ತಾರೆ. ಈ ಮೆರವಣಿಗೆಯಲ್ಲಿ ಎಲ್ಲ ಸಾಂಸ್ಕೃತಿಕವಾಗಿರ್ತಕ್ಕಂಥ ಕಲಾ ತಂಡಗಳಾಗಿರ್ಬೋದು, ಜಾನಪದ ಕಲಾ ತಂಡಗಳಾಗಿರ್ಬೋದು, ಡೊಳ್ಳು ಕುಣಿತ, ಹಲಿಗೆ ವಾದನ ಮತ್ತು 51 ಮಹಿಳೆಯರು ಕುಂಭವನ್ನು ಹೊತ್ಕೊಂಡು ಮೆರವಣಿಗೆ ಮಾಡ್ತಕ್ಕಂಥದ್ದು ಮತ್ತು ಶರಣರ ವಚನ ಕಟ್ಟುಗಳ ಒಂದು ಮೆರವಣಿಗೆ ಕೂಡ ಈ ಒಂದು ಮೆರವಣಿಗೆಯಲ್ಲಿ ನಡೀತಾ ಇದೆ. ಇದರ ಜೊತೆಗೆ ಗೊಂಬೆ ಕುಣಿತ ಆಗಿರ್ಬೋದು, ಇವೆಲ್ಲವುಗಳನ್ನು ನಾವು ಬಹಳ ಅಚ್ಚುಕಟ್ಟಾಗಿ ಈ ಒಂದು ಮೆರವಣಿಗೆಯನ್ನು ಸುಮಾರು 1 ತಾಸಿನವರೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಸಭಾಭವನದವರೆಗೆ ಈ ಒಂದು ಮೆರವಣಿಗೆ ಬರ್ತಾಯಿದೆ. ಈ ಒಂದು ಮೆರವಣಿಗೆ ನಂತರ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದ ಘನತೆವೆತ್ತ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಉದ್ಘಾಟನೆ ಮಾಡಲಿದ್ದಾರೆ. ಇದು ಇಂದಿನ ಮನೋಮಯ TV ನ್ಯೂಸ್. ಹೆಚ್ಚಿನ ಸುದ್ದಿಗಳೊಂದಿಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.